ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಪ್ರಕರಣ ವಿರೋಧಿಸಿ ಚಿಕ್ಕಮಗಳೂರು, ಕೋಲಾರ, ದಾವಣಗೆರೆ ಸೇರಿ ರಾಜ್ಯದ ವಿವಿಧೆಡೆ ಬಿಜೆಪಿ ಮತ್ತು ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದರು. ಸದ್ಯ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗಿದ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಬೆಂಬಲಿಗರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಇನ್ನು ಕೋಲಾರದ ಬಸ್ ಸ್ಟ್ಯಾಂಡ್ ಸರ್ಕಲ್ನಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಘೋಷಣೆ ಕೂಗಿದ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು. ಬಳಿಕ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದರು. ಪಾಕಿಸ್ತಾನದ ಭಯೋತ್ಪಾದಕ ನಾಸಿರ್ ಹುಸೇನ್ಗೆ, ದೇಶದ್ರೋಹಿ ಸಿದ್ದರಾಮಯ್ಯಗೆ, ದೇಶದ್ರೋಹಿ ಡಿಕೆ ಶಿವಕುಮಾರ್ಗೆ, ಭಯೋತ್ಪಾದಕ ನಾಸಿರ್ ಹುಸೇನ್ಗೆ ಬಂಧಿಸಿ 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 ಪತ್ರಕರ್ತರನ್ನು ಹೋಗೋ ಎಂದು ಹೇಳಿದ ನಾಸಿರ್ ಹುಸೇನ್ಗೆ, ದೇಶದ್ರೋಹಿ ನಾಸಿರ್ ನಾಸಿರ್ ಹುಸೇನ್ಗೆ, ಕಾಂಗ್ರೆಸ್ ಪಕ್ಷಕ್ಕೆ, ದೇಶದ್ರೋಹಿ ಕಾಂಗ್ರೆಸ್ ಪಕ್ಷಕ್ಕೆ, ದೇಶದ್ರೋಹಿ ಡಿಕೆ ಶಿವಕುಮಾರ್ಗೆ, ದೇಶದ್ರೋಹಿ ಡಿಕೆ ಶಿವಕುಮಾರ್ಗೆ, ದೇಶದ್ರೋಹಿ ಸಿದ್ದರಾಮಯ್ಯಗೆ, ಡೌನ್ 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 ದೇಶದ್ರೋಹಿ ನಾಸಿರ್ ಹುಚ್ಚನಿಗೆ, ನಾಸಿರ್ ಹುಚ್ಚನಿಗೆ ಹೆಸರು ತಕ್ಕಂಗೆ ನಾಸಿರ್ ತಲೆ ಇಲ್ಲ, ಅವನಿಗೆ ನಾಸಿರ್ ತಲೆನೇ ಇಲ್ಲ. ನಾಸಿರ್ ಹುಚ್ಚನಿಗೆ, ನಾಸಿರ್ ಹುಚ್ಚನಿಗೆ, ದರಿದ್ರ ಕಾಂಗ್ರೆಸ್ಗೆ, ದರಿದ್ರ ಕಾಂಗ್ರೆಸ್ಗೆ, ದೇಶ ವಿರೋಧಿ ಕಾಂಗ್ರೆಸ್ಗೆ, ದೇಶ ವಿರೋಧಿ ಕಾಂಗ್ರೆಸ್ಗೆ, ದೇಶ ವಿರೋಧಿ ಕಾಂಗ್ರೆಸ್ಗೆ, ನಾಯಕ್ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ, ಹಿಂದೂ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ, ಪಾಕಿಸ್ತಾನಿ ಏಜೆಂಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ, ಪಾಕಿಸ್ತಾನಿ ಏಜೆಂಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ, ದೇಶದ್ರೋಹಿ ಸಿದ್ದರಾಮಯ್ಯಗೆ, ಹಿಂದೂ ವಿರೋಧಿ ಸಿದ್ದರಾಮಯ್ಯಗೆ, ಪಾಕಿಸ್ತಾನಿ ಏಜೆಂಟ್ ಸಿದ್ದರಾಮಯ್ಯಗೆ, ಪಾಕಿಸ್ತಾನಿ ಏಜೆಂಟ್ ಸಿದ್ದರಾಮಯ್ಯಗೆ, ದೇಶದ್ರೋಹಿ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ದೇಶದ್ರೋಹಿ ಕಾಂಗ್ರೆಸ್ ಸಿದ್ದರಾಮಯ್ಯಗೆ, ದೇಶದ್ರೋಹಿ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ದೇಶದ್ರೋಹಿ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಮುಸಲ್ಮಾನರ ಏಜೆಂಟ್ ಆಗಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯಗೆ, ಕಾಂಗ್ರೆಸ್ ಏಜೆಂಟ್ ಹಿಂದೂ ವಿರೋಧಿ ಕಾಂಗ್ರೆಸ್ ಸಿದ್ದರಾಮಯ್ಯಗೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸಿದ್ದರಾಮಯ್ಯಗೆ, बोलो भारत माता की, बोलो भारत माता की, संविधान विरोधी कांग्रेस सरकार के, विरोधी कांग्रेस सरकार के, कांग्रेस सरकार के, कांग्रेस सरकार
ಈ ದಿನ ಏನು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯಸಭೆಗೆ ನಡೆದಂಥ ಚುನಾವಣೆಯಲ್ಲಿ ನಾಜೀರ್ ಹುಸೇನ್ ಏನು ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದಂಥ ಸಂದರ್ಭದಲ್ಲಿ ಅವರ ಬೆಂಬಲಿಗರು ವಿಧಾನಸೌಧದ ಚೌಕಟ್ಟಿನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದರೆ, ನಾನು ಈ ಮೂಲಕ ಆ ಪಕ್ಷದ ಅಧ್ಯಕ್ಷರುಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಅವರ ಪಕ್ಷದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು MLAಗಳಿಗೂ ಮಂತ್ರಿಗಳಿಗೆ ನಾನು ಹೇಳೋದಿಷ್ಟೇ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ನಾಜೀರ್ ಹುಸೇನ್ನ ಇವತ್ತೇನು ರಾಜ್ಯಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಿದರೆ ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಅವ್ರನ್ನ ಸಸ್ಪೆಂಡ್ ಮಾಡಿ ಅವರ ಬೆಂಬಲಿಗರು ಇತ್ತೀಚಿನ ದಿನಗಳಲ್ಲಿ ಅವ್ರ ಪಕ್ಷದಲ್ಲಿ ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಮಾಡಬೇಕು ಅಂತೇಳಿ ಕೂಗನ್ನು ಹಾಕಿರ್ತಕ್ಕಂಥದ್ದು, ಮತ್ತು ಔರಂಗಜೇಬು ಬಾಬರ್ನ ಫ್ಲೆಕ್ಸ್ಗಳನ್ನು ಹಾಕ್ತಾ ಇರ್ತಕ್ಕಂಥದ್ದು, ಮತ್ತು ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ನೋಡಿದರೆ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಯಾರು ದೇಶದ ವಿರುದ್ಧವಾಗಿ ಧ್ವನಿ ಎತ್ತುತ್ತಾರೋ ಅವ್ರ ಪರವಾಗಿ ಇರ್ತಾರೆ ಅನ್ನೋದು ಅವ್ರಿಗೆ ಸಾಬೀತಾಗಿ, ಅವ್ರಿಗೆ ಮನವರಿಕೆ ಆಗಿ ಈ ರೀತಿಯಾದಂಥ ಕೆಲಸಗಳನ್ನು ಮಾಡೋದಕ್ಕೆ ಕಳೆದ 7 ತಿಂಗಳಿಂದ ಇವರು ಶುರು ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ನೀವು ಮುಖ ಎಲ್ಲಿಟ್ಕೊಂಡು ಓಡಾಡ್ತೀರೋ, ಈ ದೇಶದ ಜನತೆಗೆ, ಈ ದೇಶ ಪ್ರೇಮಿಗಳಿಗೆ ನೀವು ಯಾವ ರೀತಿ ಮುಖ ಕೊಟ್ಟು ಮಾತಾಡ್ತೀರೋ ನಮಗಂತೂ ಗೊತ್ತಿಲ್ಲ. ನಿಮಗೆ ಮಾನ ಮರ್ಯಾದೆ ಇಲ್ಲ ಅಂತೇಳ್ಬಿಟ್ಟು ನಮಗೆ ಈಗಾಗಲೇ ಗೊತ್ತಾಗ್ತಾ ಇದೆ. ನೀವು ದೇಶದ ಜನತೆನ ಕ್ಷಮೆಯಾಚನೆ ಮಾಡಬೇಕು. ಆ ಪಾಕಿಸ್ತಾನದ ಜಿಂದಾಬಾದ್ ಅಂತ ಹೇಳಿರ್ತಕ್ಕಂಥ ಏನು ಈ ನಾಜೀರ್ ಹುಸೇನ್ನ ಬೆಂಬಲಿಗರು ಪಾಕಿಸ್ತಾನ ಏಜೆಂಟ್ಗಳಿದ್ದಾರೆ, ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಂಡು ಅವ್ರನ್ನ ಈ ದೇಶದಿಂದನೇ ಗಡೀಪಾರು ಮಾಡಬೇಕು ಅಂತೇಳ್ಬಿಟ್ಟು ಈ ಮೂಲಕ ನಾನು ಒತ್ತಾಯ ಮಾಡ್ತಾಯಿದ್ದೀನಿ. ಈ ಪಾಕಿಸ್ತಾನಿ ಏಜೆಂಟ್ಗಳೇನಿದ್ದಾರೆ ಈ ದೇಶದ ನೆಲ ಜಲ ಪ್ರತಿಯೊಂದು ಸವಲತ್ತುಗಳನ್ನು ಪಡ್ಕೊಂಡು ಈ ದೇಶದ ವಿರುದ್ಧವಾಗಿ ಮಾತಾಡ್ತಾ ಇರ್ತಕ್ಕಂಥವ್ರು, ಈ ಧರ್ಮದ ವಿರುದ್ಧವಾಗಿ ಮಾತಾಡ್ತಕ್ಕಂಥವ್ರು ಈ ದೇಶದಲ್ಲಿ ಇರೋದಕ್ಕೆ ಯಾವುದೇ ರೀತಿಯಾದಂಥ ಅರ್ಹತೆ ಇಲ್ಲ. ಅವ್ರನ್ನ ಕೂಡಲೇ ಅವ್ರಿಗೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಂಡು ಅವ್ರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆಯನ್ನು ಕೊಡಬೇಕು. ಇನ್ನು ಮುಂದೆ ಈ ಥರ ಆಗದೇ ಇರತಕ್ಕಂಥ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ.